ಓಂ ನಮಃ ಶಿವಾಯ. ವೀಕ್ಷಕರೇ, ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬಾ ಪ್ರೋತ್ಸಾಹ ನೀಡಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ. ನಿಮ್ಮ ಆಶೀರ್ವಾದ ಹೀಗೆ ಮುಂದುವರಿಲಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೋಡಿ, ಇವತ್ತಿನ ವಿಷಯ ಧನುರ್ರಾಶಿ, ಧನಸ್ಸು ರಾಶಿ ಅಂತ ಕೂಡ ಕರೀತೇವೆ. ಈ ಧನಸ್ಸು ರಾಶಿಯವರು ಆರ್ಥಿಕವಾಗಿ ಚೆನ್ನಾಗಾಗ್ಬೇಕಪ್ಪ, ಸುಸ್ಥಿತಿ ಹೊಂದ್ಬೇಕಂದ್ರೆ ಏನ್ ಮಾಡ್ಬೇಕಂತ ತಿಳಿಸ್ತಾ ಇದ್ದೇವೆ. ಅದರಲ್ಲೂ ಕೂಡ ಧನುಸ್ಸು ರಾಶಿಗಿಂತ ಹೆಚ್ಚಾಗಿ ಧನಸ್ಸು ಲಗ್ನ, ಧನುರ್ಲಗ್ನದಲ್ಲಿ ಯಾರು ಹುಟ್ಟಿದ್ದೀರಾ ಅವರಿಗೆ ಇದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಮುಂದಿನ ವಿಷಯಗಳನ್ನೇನ್ ತಿಳಿಸ್ತಾ ಇದ್ದೇವೆ ಅದನ್ನು ಪಾಲಿಸಿ. ಧನುಸ್ಸು ಲಗ್ನದವರು ನೋಡಿ, ಧನುಸ್ಸು ಲಗ್ನದಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ, ನಿಮ್ಮ ಎರಡನೇ ಮನೆ ಬಂದ್ಬಿಟ್ಟು ಮಕರ ರಾಶಿಯಾಗಿರ್ತದೆ. ಮಕರ ರಾಶಿಯ ಅಧಿಪತಿ ಬಂದ್ಬಿಟ್ಟು ಶನಿದೇವರಾಗಿರ್ತಾರೆ. ಎರಡನೇ ಮನೆಯನ್ನ ಜಾತಕದಲ್ಲಿ, ಶಾಸ್ತ್ರಗಳಲ್ಲಿ ಧನಸ್ಥಾನ ಅಂತ ಕರೆಯಲಾಗಿದೆ. 11ನೇ ಮನೆಯನ್ನ ಲಾಭ ಸ್ಥಾನ ಅಂತ ಕರೆಯಲಾಗಿದೆ. ನೋಡಿ, ಎರಡನೇ ಮನೆ ಧನಸ್ಥಾನವನ್ನು ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು ನೀವಂದ್ರೆ, ಧನುರ್ಲಗ್ನದವರು ಶನಿವಾರ ಸಾಯಂಕಾಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕತ್ಲಾಗಿರ್ಬೇಕು, ಬೆಳಕಿರಬಾರ್ದು. ಶನಿದೇವರು ನೋಡಿ, ಸೂರ್ಯ ಇರುವಾಗ, ಬಿಸಿಲಿರುವಾಗ, ಸೂರ್ಯನ ಕಿರಣಗಳಿರುವಾಗ ಹೆಚ್ಚು ಆಕ್ಟಿವೇಟ್ ಆಗಿರಲ್ಲ. ಅದಕ್ಕೆ ಶನಿವಾರ ಸಾಯಂಕಾಲ ಕತ್ತಲಾದ ನಂತರ ನೀವು ಆಂಜನೇಯ ಸ್ವಾಮಿ ಗುಡಿಗೆ ಹೋಗಿ ಬಂದ್ರೆ ಶನಿದೇವರ ಆಶೀರ್ವಾದ ಸಿಗ್ತದೆ. ಅಲ್ಲಿ ಸಾಧ್ಯವಾದ್ರೆ ಎಳ್ಳು ದಾನ ಮಾಡ್ರಿ, ಬೇಕಾದ್ರೆ ಕಪ್ಪು ಬಟ್ಟೆಯನ್ನ ದಾನ ಮಾಡಿ. ಅದಕ್ಕಿಂತಲೂ ಶನಿದೇವರಿಗೆ ನೋಡಿ, ಬಡವರು, ಕೂಲಿ ಕಾರ್ಮಿಕರು ಮತ್ತು ವಿಶೇಷ ಚೇತನರಿಗೆ ಹೆಲ್ಪ್ ಮಾಡೋದ್ರಿಂದ, ಸಹಾಯ ಮಾಡೋದ್ರಿಂದ, ಅವರಿಗೆ ಆರ್ಥಿಕ ಸಹಾಯ ಆಯ್ತು ಅಥವಾ ಅನ್ನದಾನಗಳಾಯ್ತು, ಬಟ್ಟೆ ವಸ್ತ್ರದಾನ ಮಾಡಿದ್ರಾಯ್ತು, ಹೀಗೆ ಮಾಡೋದ್ರಿಂದ, ಸಹಾಯ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಶನಿದೇವರ ಆಶೀರ್ವಾದ ಸಿಗುತ್ತದೆ. ಹಾಗೆಯೇ ಶನಿಗ್ರಹ ನವಗ್ರಹ ಮಂತ್ರ ಬರ್ತದೆ, ಅದು ಎಲ್ಲರಿಗೂ ಗೊತ್ತಿರ್ತದೆ. ಆ ಮಂತ್ರವನ್ನ ನೀವು ಧ್ಯಾನ ಮಾಡಿ, ಗೊತ್ತಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಹುಡ್ಕೊಳ್ಳಿ. ಯಾರ್ಯಾರು ಧನುರ್ ಲಗ್ನದಲ್ಲಿ ಹುಟ್ಟಿದ್ದೀರಾ, ಶನಿಗ್ರಹ ನವಗ್ರಹ ಮಂತ್ರವನ್ನ ಧ್ಯಾನ ಮಾಡಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಶನಿವಾರ ಸಾಯಂಕಾಲದ ನಂತರ ಹೋಗಿ ಬಂದ್ರೆ ಶನಿದೇವರು ಆಕ್ಟಿವೇಟ್ ಆಗ್ತಾರೆ. ಇದರಿಂದ ನಿಮಗೆ ಆರ್ಥಿಕ ಸುಸ್ಥಿತಿ ದೊರೆಯುತ್ತದೆ. ಆರ್ಥಿಕವಾಗಿ ನೀವು ಚೆನ್ನಾಗಾಗ್ತೀರಾ. ಅಷ್ಟೇ ಅಲ್ಲ, ಕುಟುಂಬ ಸ್ಥಾನವೂ ಆಗಿರುವುದರಿಂದ ಕುಟುಂಬದಲ್ಲಿ ಕಲಹಗಳು ಕಡಿಮೆ ಆಗ್ತದೆ. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ಗೌರವ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ನೋಡಿ, ಧನುರ್ಲಗ್ನದವರು 11ನೇ ಮನೆಯನ್ನು ಆಕ್ಟಿವೇಟ್ ಹೇಗ್ ಮಾಡ್ಕೋಬೇಕು ಅಂತ ತಿಳಿಸ್ತೇನೆ. 2ನೇ ಮನೆ ಆಕ್ಟಿವೇಟ್ ಮಾಡ್ಕೊಳ್ಳಕ್ಕೆ ಶನಿದೇವರ ಆಶೀರ್ವಾದ ಬೇಕು. 11ನೇ ಮನೆ ಅಂದ್ರೆ ತುಲಾ ರಾಶಿಯಾಗಿರ್ತದೆ. ಅದರ ಅಧಿಪತಿ ಬಂದ್ಬಿಟ್ಟು ಶುಕ್ರ ಗ್ರಹವಾಗಿರ್ತದೆ. ಆ ಶುಕ್ರ ಗ್ರಹವನ್ನ ನೀವು ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕಂದ್ರೆ ನೋಡಿ, ಶುಕ್ರವಾರ ಸಾಯಂಕಾಲ ಮಹಾಲಕ್ಷ್ಮೀ ತಾಯಿ ದೇವಸ್ಥಾನಕ್ಕೆ ಹೋಗಿ, ಸಾಧ್ಯವಾದರೆ ಮಲ್ಲಿಗೆ ಹೂವನ್ನ ಅಲ್ಲಿ ತಾಯಿಗೆ ನೀವು ಕೊಡೋದ್ರಿಂದ ಈ ಶುಕ್ರ ಗ್ರಹ ಹೆಚ್ಚು ಸತ್ವಯುತಗೊಳ್ತದೆ, ಶಕ್ತಿಯುತಗೊಳ್ತದೆ. ಇದರಿಂದ ನಿಮ್ಮ 11ನೇ ಮನೆಯ ಗ್ರಹ ಬಂದ್ಬಿಟ್ಟು ಶುಕ್ರ ಗ್ರಹ ಹೆಚ್ಚು ಆಕ್ಟಿವೇಟ್ ಆಗಿ ಹೆಚ್ಚು ಫಲವನ್ನ ಕೊಡ್ತಾನೆ. ಹಾಗೆಯೇ ಶುಕ್ರ ಗ್ರಹ ನವಗ್ರಹ ಮಂತ್ರವನ್ನ ಧ್ಯಾನಿಸುವುದರಿಂದಲೂ ಕೂಡ ಶುಕ್ರ ಗ್ರಹ ಹೆಚ್ಚು ಶಕ್ತಿಯನ್ನು ಪಡ್ಕೊಳ್ತದೆ. ನಿಮ್ಮ 11ನೇ ಮನೆ ಅಂದ್ರೆ ಎಷ್ಟು ಲಾಭ ಆಗ್ಬೇಕಾಗಿತ್ತೋ ಅದಕ್ಕಿಂತಲೂ ಹೆಚ್ಚಿನ ಲಾಭವನ್ನ ನೀವು ಪಡೆಯುತ್ತೀರಾ. ಎಲ್ಲಿ 100 ರೂಪಾಯಿ ಬೇಕಾಗಿತ್ತೋ ಅಲ್ಲಿ 110 ರೂಪಾಯಿ ಲಾಭ ಆಗ್ಬಿಟ್ರೆ ಒಳ್ಳೇದಲ್ವಾ? ಇದನ್ನ ನೋಡಿ, ಸಿಂಪಲ್ ಆಗಿ ನೀವು ಇದನ್ನ ಬದಲಾಯಿಸ್ಕೊಳ್ಬಹುದು ನಿಮ್ಮ ಬದುಕಿನಲ್ಲಿ. ತುಂಬಾ ಸರಳ ಉಪಾಯಗಳಿವೆಲ್ಲ.
ನೀವು ಶುಕ್ರ ಗ್ರಹ 2ನೇ ಮನೆ 11ನೇ ಮನೆ ಆಗಿದ್ರೆ, ನೀವು ಧನುರ್ಲಗ್ನದಲ್ಲಿ ಹುಟ್ಟಿದ್ದರೆ ಶುಕ್ರ ಗ್ರಹವನ್ನ ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿ. ಶುಕ್ರ ಗ್ರಹ ನವಗ್ರಹ ಮಂತ್ರ ಧ್ಯಾನ ಮಾಡೋದ್ರಿಂದ, ಮತ್ತು ಏನು ಮಹಾಲಕ್ಷ್ಮಿ ದೇವಸ್ಥಾನ ಅಕಸ್ಮಾತ್ ನಿಮ್ ಊರಲ್ಲಿ ಇಲ್ಲ ಅಂದ್ರೆ ಯಾವುದಾದ್ರೂ ತಾಯಿ ದೇವಸ್ಥಾನಕ್ಕೆ ಹೋಗಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಅದಕ್ಕೆಲ್ಲ ಮಲ್ಲಿಗೆ ಹೂವನ್ನ ದಾನ ಅಲ್ಲಿ ಕೊಡೋದ್ರಿಂದ ತಾಯಿಗೆ ನೀವು ಶುಕ್ರ ಗ್ರಹದ ಪ್ರೀತಿಗೆ ಪಾತ್ರರಾಗ್ತೀರಾ, ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ಇದರಿಂದ 11ನೇ ಮನೆ ಆಕ್ಟಿವೇಟ್ ಆಗುತ್ತೆ. ಬರೀ ಆರ್ಥಿಕ ಸ್ಥಿತಿ ಅಷ್ಟೇ ಸುಧಾರಿಸೋದಲ್ಲದೆ, ನೋಡಿ ನಿಮ್ಮ ಅಣ್ಣ ಅಕ್ಕ ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ಒಳ್ಳೆಯದಾಗ್ತದೆ, ನಿಮ್ಮ ಗೆಳೆಯರೂ ಕೂಡ ಒಳ್ಳೆಯದಾಗ್ತದೆ. ಹೀಗೆ ನೀವು 11ನೇ ಮನೆಯನ್ನು ಆಕ್ಟಿವೇಟ್ ಮಾಡಿಕೊಳ್ಳಬಹುದು. ಧನುರ್ಲಗ್ನದವರು ನಿಮಗೆ ಏನ್ ಮಾಡಿದ್ರು ಆರ್ಥಿಕ ಸ್ಥಿತಿ ಇಂಪ್ರೂವ್ ಆಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ಈ 2 ಉಪಾಯಗಳನ್ನ ನೀವು ಪಾಲಿಸಿ. ಏನಂದ್ರೆ ಶನಿಗ್ರಹವನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಮತ್ತು ಶುಕ್ರ ಗ್ರಹವನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಇದರಿಂದ 2 ಗ್ರಹಗಳ ಅನುಗ್ರಹದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಾಗ್ತದೆ. ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನೆಲ್ನ ಉದ್ದೇಶ, ಯಾರ್ಯಾರು ಮಾಟ ಮಂತ್ರಕ್ಕೆ ಸಿಲುಕಿ ತೊಂದರೆಗೊಳಪಟ್ಟಿದ್ದೀರಾ, ವಾಮಾಚಾರ, ಭಾನಾಮತಿ, ಆತ್ಮಗಳ ಪ್ರಯೋಗ, ದುಷ್ಟಶಕ್ತಿ ಪ್ರಯೋಗ ಕಟ್ಟಾಕ್ಬಿಟ್ಟಿದ್ದಾರೆ, ಧನಹಾನಿ, ಮಾನಹಾನಿ, ಪ್ರಾಣಹಾನಿ ಎಲ್ಲಕ್ಕೂ ಮಾಡಿರ್ತಾರೆ ಅವರು. ಯಾರ್ಯಾರು ಇವೆಲ್ಲಕ್ಕೂ ಒಳಪಟ್ಟಿದ್ದೀರಾ ನಮಗೆ ಕರೆ ಮಾಡಿ, ಹೇಗೆ ಒಂದು ಇದರಿಂದ ಏನ್ ತೊಂದರೆಯನ್ನು ತಪ್ಪಿಸ್ಕೋಬಹುದು ಅಂತ, ಇದರ ವಿರುದ್ಧ ಹೇಗೆ ಹೋರಾಡಬಹುದು, ಮಂತ್ರಗಳಿಂದ, ಮಂತ್ರ ಧ್ಯಾನದಿಂದ ಮತ್ತು ಮಂದಿರಗಳ ದರ್ಶನದಿಂದ ಹೇಗೆ ನೀವು ಶಕ್ತಿಯನ್ನು ಪಡ್ಕೋಬಹುದಂತ ತಿಳಿಸ್ತೇವೆ. ನಮಗೆ ಕರೆ ಮಾಡಿ. ಶುಭವಾಗಲಿ.